ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನರ್ತೈತ್ಲಿ ನನ್ನ ಮಗ, ಅಕ್ಕಿ ಹಪ್ಪಳ ನನ್ನ ಮಗ ರಾತ್ರಿ ಅವಳು ಯಾವಳ್ದೋ ಜೊತೆ ಹೋಗ್ಬೇಕು ಅಂತ ಸ್ಕೆಚ್ ಹಾಕಿದ್ರೆ ಬಿಟ್ಬಿಡ್ತೀನ ನಾನು. ಕೋಳಿ ಕೌಂಚಾಕ್ದಂಗ್ ಕೌಂಚಾಕ್ಬಿಡ್ತೀನಿ. ಅವಂದು ಪಿಂಕಿದು ವಿಷಯ ನನಗೆ ಗೊತ್ತಿದೆ ಅಂತ ಅವ್ನಿಗಿನ್ನೂ ಗೊತ್ತಿಲ್ಲ. ಅಷ್ಟಿಲ್ದೇನೆ ಇಷ್ಟೆಲ್ಲ ಹೊಂಚಾಕ್ತಾ ಇದ್ದಾನೆ. ನನಗೇನಾರು ವಿಷಯ ಗೊತ್ತಿದೆ ಅಂತ ಅವ್ನಿಗೇನಾರು ಗೊತ್ತಾದ್ರೆ ಮುಗ್ದೋಯ್ತು, ಮನೆಗೆ ಕರ್ಕೊಂಬಂದು ಇಟ್ಕೊಂಡ್ಬಿಡ್ತಾನೆ ಏನೋ. ಅದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ. ತಪ್ಪ ನನ್ನ ಮಗ ಗಂಡು ಸುವಳ್ಳಿ ನನ್ನ ಮಗ ಚೆನ್ನಾಗಿ ಬಾರ್ಸಾಕ್ಬಿಡ್ಬೇಕು. ಏನು ಅಂತ ಇದ್ದಾನೋ. ರಶ್ಮಿ, ಯಾಕವ ನಿನ್ ಗಂಡಿಗೆ ಗಿಪಾಟಿ ಬೈತ್ಯ? ಪರ್ಕೆ ತಗೊಂಡ್ ಕಿತ್ತೋಗಂಗ್ ಹೊಡಿಲಿಲ್ಲ ಅಂತ ಖುಷಿ ಪಡು ಶಾಂತಮ್ಮ. ಶೋ ಮಕ್ಕಳವಾ, ಬೇಡ ಬೇಡ, ದೂರ ದೂರ. ಸೀನಾ, ನನ್ ತಲೆ ಕೆಡಿಸ್ಬೇಡ ನೀನು. ನನ್ನ ದೂರ ಕಳ್ಸೋಕೆ ನಾನೇನ ರಶ್ಮಿನೇನೋ? ಹಂಗಲ್ಲ ಬೇಬಿ, ಯಾರು ನೋಡಿದ್ರೆ ಕಷ್ಟ, ಅದಕ್ಕೆ ಹಂಗಂದೆ. ನೋಡಿದ್ರೆ ನೋಡ್ಲಿ ಬಿಡೋ, ಆಗ್ಲಾದ್ರೂ ನೀನ್ ನನ್ನ ಮದ್ವೆ ಆಗ್ಬೋದು. ಎಷ್ಟ್ ದಿನ ಅಂತ ಎದ್ರಕೊಂಡ್ ಸಾಯ್ತ್ಯ? ಅಲ್ಲ ಸೀನಾ, ನಿನ್ನ ನೋಡ್ಬೇಕು, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಹಗ್ಲು ರಾತ್ರಿ ನಿನ್ ಜೊತೆ ಇರ್ಬೇಕು ಅಂತ ನಾನು ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ದೀನಿ. ಬರ್ತೀನಿ ಅಂತ ಹೇಳಿ ಕೈ ಎತ್ತಿದ್ಯಲ್ಲ, ನಿನ್ನ ನಂಬ್ಕೊಳ್ಳೋದು ಹೇಗೋ ಇರೋದು? ನಾ ಬರೋಣ ಅಂತಾನೆ ಇದ್ದೆ ಬೇಬಿ. ಆ ಡುಮ್ಮಿಗೆ ಹೆಂಗ್ ಗೊತ್ತಾಯ್ತದೋ ನನಗಂತೂ ಗೊತ್ತಾಯ್ತಿಲ್ಲ. ನಮ್ಮಪ್ಪ ಬೇರೆ ಪುಸುಕ್ ಅಂತ ಬರ್ತಾನೆ. ನನ್ ಕಷ್ಟ ನನಗೆ. ಗಂಡ್ಸಾಗಿ ನನಗ್ ಕಷ್ಟ ಆಗತ್ತೆ ಅಂತ ಹೇಳ್ತಿದ್ಯಲ್ಲ, ನನ್ ಹೆಣ್ಣಾಕಿ ನಿನಗ್ ಮದ್ವೆ ಆಗಿದ್ರು ನಿಮ್ಮಪ್ಪ ಮಿಲ್ಟ್ರಿ ಮಾದಪ್ಪ, ಇನ್ನು ಆ ರಶ್ಮಿ ಶಿವಣ್ಣನ್ ತಂಗಿ. ಇಷ್ಟೆಲ್ಲ ಗೊತ್ತಿದ್ರುನು ನಿನ್ ಹಿಂದೆನೇ ಇದೀನಲ್ವಾ, ನನಗ್ ಕಷ್ಟ ಆಗಲ್ವಾ? ನೋಡು, ನನ್ ಮೊದ್ಲೇ ಸರಿ ಇಲ್ಲ. ಇಷ್ಟೆಲ್ಲ ತಲೆ ಕೆಡ್ಸಿದ್ರೆ ದೇವ್ರಾಣೆ ಹೇಳ್ತೀನಿ ಸೀನಾ, ಆ ಡುಮ್ಮಿಯಿಂದಾನೇ ನಾವಿಬ್ರು ಸೇರಕ್ ಆಗ್ತಿಲ್ಲ. ಹಿಂಗೆ ಆದ್ರೆ ಅವಳ ಕೊಂದಾದ್ರೂ ನಾನು ನಿನ್ನ ಮದ್ವೆ ಆಗ್ತೀನಿ. ಶಾಂತಮ್ಮ, ನೀನು ಮಾಕಳವ್ವ ಅಂದ್ಯಾ? ನಮ್ಮಣ್ಣನು ಹಿಂಗೆ ಮಾತಿಗೂ ಮಾಕಳವ್ವ ಅಂತಾನೆ. ಆದ್ರೆ ನೀ ಊರೋಳೆ ಅಲ್ಲ. ನಿಂಗೂ ಮಾಕಳವಂಗೂ ಏನ್ ಸಂಬಂಧ? ನನಗೂ ನಿನ್ಗೂ ಏನ್ ಸಂಬಂಧನೋ ಅದೇ ಸಂಬಂಧ. ಓ, ಸರಿ ಹೋಯ್ತು. ಮಾಕಳವಂಗೂ ಭಕ್ತರಿಗೂ ತಾಯಿ ಮಕ್ಳು ಸಂಬಂಧ. ನೀನ್ ಹೇಳೋದ್ ನೋಡಿದ್ರೆ ಒಳ್ಳೆ ನೀನೇ ನಮ್ಮಮ್ಮ, ನಾನೇ ನಿನ್ ಮಗಳು ಅನ್ನಂಗ್ ಹೇಳ್ತಾ ಇದ್ಯಾ. ರಶ್ಮಿ, ಆ ತಾಯಿ ನಮ್ಮನ್ ಕಾಯ್ತಾಳೆ, ಹೌದೋ ಇಲ್ವೋ? ನೀನು ಈ ಮನೆಗೆ ನನಗೆ ಆಶ್ರಯ ಕೊಟ್ಟು ಕಾಯ್ತಾ ಇಲ್ವಾ? ಹಂಗೆ ಕಣವ. ಅಯ್ಯೋ ಶಾಂತಮ್ಮ, ಇದ್ರೊಳ್ ನಂದೇನಿಲ್ಲ. ಆದ್ರೆ ನಂಗ್ ಮಾತ್ರ ಈ ಗಂಡಂಗ್ ಬೈಬೇಡ, ಅದು ಇದು ಅಂತೆಲ್ಲ ಹೇಳ್ಬೇಡ. ನಂಗ್ ಸ್ವಲ್ಪ BP ಜಾಸ್ತಿನೇ, ಇದ್ದಕ್ಕಿದಂಗ್ ರೈಸ್ ಆಗ್ಬಿಡುತ್ತೆ. ಅಲ್ಲವಾ, ಹಂಗಂತ ಕಟ್ಕೊಂಡ್ ಗಂಡಂಗೆ ಬೈದ್ರೆ ಪಾಪ ಸುತ್ಕೊಂತೈತಿ ಕಣವ. ಓಹೋ, ಮದ್ವೆ ಆದ್ಮೇಲೆ ಹೆಂಡತಿ ಇದ್ರೂ ಇನ್ಯಾವಳ್ದು ಜೊತೆ ಹೋಗೋದ್ ತಪ್ಪಲ್ವಾ? ಅವಾಗ ಪಾಪ ಸುತ್ಕೊಳಲ್ವಾ? ಪಾಪ ಪುಣ್ಯದ ಬಗ್ಗೆ ನೀನ್ ಮಾತಾಡ್ಬೇಡ ಸೀನಾ. ನಾನ್ ನಿನ್ ಜೊತೆ ಸೇರಂದ ತಡಿಯದ್ ಯಾರೇ ಆಗಿರ್ಲಿ, ಅವ್ರಿಗೆ ಇದೇ ಗತಿ ಕಾಣಿಸ್ಬೇಕು. ನನ್ ಜೊತೆ ಕೈ ಜೋಡ್ಸು, ಆ ರಶ್ಮಿ ಕತೆ ಮುಗಿಸ್ಬಿಡೋಣ. ಅನ್ನ ಉಣ್ಣ ಬಾಯಿಲಿ ಎಂತ ಮಾತು ಅಂತ ಆಡ್ತಿದ್ಯಾಮಿ? ನಾನ್ ಯಾರ ಮಗ? ನಮ್ಮಪ್ಪ ಮಾದಪ್ಪಣ್ಣ ಸೈನಿಕ. ನಮ್ ದೇಶದ ಪ್ರಜೆಗಳ ಪ್ರಾಣ ಉಳ್ಸಕ್ಕೆ ತನ್ ಪ್ರಾಣನ ಒತ್ತೆ ಇಟ್ಟು ದೇಶ ಕಾದವನೆ. ಅಂತವ್ರ ಮಗ ಆಗಿ ಇನ್ನೊಬ್ರು ಜೀವ ತೆಗೆಯೋಣ ಅಂತಿದ್ಯಲ್ಲ, ನನಗೆ ತಲೆ ಕೆಟ್ಟಾಯ್ತಾ? ಅವೆಲ್ಲ ಆಯ್ಕಿಲ್ಲ. ಹೌದು ಶಾಂತಮ್ಮ, ನಂಗೆ ತಲೆ ಕೆಟ್ಟೋಗುತ್ತೆ, ಅದಕ್ಕೆ ಬೈಕೊಂಡೆ. ಹಂಗನ್ಬಿಟ್ಟು ಕೋಪದ ಕೈಗೆ ಬುದ್ಧಿ ಕೊಡಬಾರದು. ನೋಡವ, ಬುದ್ಧಿ ಐತೆ ಅಂತ ಹೆಂಗ್ ಬೇಕಂಗೆ ಉಪಯೋಗಿಸ್ಬಾರ್ದು. ಜಾನ್ತನದಿಂದ ಬುದ್ಧಿ ಉಪಯೋಗಿಸ್ಬೇಕು. ಪ್ರಪಂಚದಾಗಿರೋ ಗಂಡಸ್ರೆಲ್ಲ ಕೆಟ್ಟವ್ರಲ್ಲ. ಆದ್ರೆ ಕೆಲವು ಗಂಡಸರು ಮಾತ್ರ ಹೆಂಡ್ತಿ ಇದ್ರೂ ಇನ್ನೊಂದು ಹೆಣ್ತವೆ ಹೋಯ್ತವೆ. ಹೆಣ್ಣು ಸರಿಯಾಗಿದ್ರೆ ಗಂಡನ್ನ ಅವಳ ಹತೋಟಿಯಲ್ಲಿ ಇಟ್ಕೋಬಹುದು. ನಾನು ಸೀನಂದೆ ತಪ್ಪು ಅಂತ ಹೇಳಕ್ಕಿಲ್ಲ. ಮೊದ್ಲು ಆ ಹುಡುಗಿದು ಬಹಳ ತಪ್ಪೈತೆ. ಕಾಲ್ವಾಸಿ ನಿನ್ ಗಂಡನ್ ತಪ್ಪಿದ್ರೆ ಮುಕ್ಕಾಲ್ವಾಸಿ ಆ ಹುಡುಗಿ ತಪ್ಪೈತೆ. ನೀನಿದ್ ಬೈತಿಯಲ್ಲ, ನಿನ್ ಗಂಡಂಗ್ ಮಾತ್ರ ಅಲ್ಲ, ಆ ಹುಡುಗಿ ಅವಳಲ್ಲ, ಅವಳು ಜುಟ್ಟಿಟ್ಕೊಂಡು ಬುದ್ಧಿ ಹೇಳು. ಆಗ ನಿನ್ ಗಂಡ ನಿನ್ ದಾರಿಗೆ ಬರ್ತವನೆ. ಮನ್ಸ್ಕೆಸ್ಕೆ ಬಿಡವ. ನೋಡ್ಬೇಬೆ, ನಾನು ಪ್ರೀತಿ ಮಾಡ್ತೀನಿ. ಹಂಗನ್ಬಿಟ್ಟು ಪ್ರೀತಿಗೋಸ್ಕರ ತಪ್ಪು ಮಾಡಕ್ಕಿಲ್ಲ. ಏನೇ ಆದ್ರೂ ಸರಿ, ನ್ಯಾಯವಾಗಿ ನಮ್ಮ ಪ್ರೀತಿನ ಪಡ್ಕೊಳ್ಳೋಣ. ಒಸಿ ನನ್ ಮಾತನ್ನ ನಿನ್ ಮನ್ಸ್ಕಾಕೋ. ಗೊತ್ತೀನಿ. ರಶ್ಮಿ, ಸೀನಾ 100 ಮಾತು ಹೇಳಿದ್ರು ನಾನ್ ಕೇಳಲ್ಲ. ನೀನ್ ಬದುಕಿದ್ರೆ ನಾನ್ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಲೈ ಪಿಂಕಿ, ಇನ್ನೊಂದ್ಸಲಿ ಮನೆ ಹತ್ರ ಬಾರೆ,
ಅಮ್ಮ ಕಾಳ ಬಂದ್ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಪೊರ್ಕೆ ಸೇವೆನೆ ಮಾಡೋದು. ಇದು ಬೇರೆ. ಡಬ್ಬ ನನ್ನ ಮಗನೇ, ಶಾಂತಮ್ಮ ಹೇಳಿದ್ದಾರೆ ಅಂತ ಕಿರಿಕ್ ಮಾಡ್ತಿಲ್ಲ. ನಮ್ಮ ಅಣ್ಣ ನಿನ್ನ ದೇವ್ರಂತ ಮನುಷ್ಯ ಅನ್ಕೊಂಡಿದ್ದಾನೆ. ನಿಂಗೆ ನಾಯಿ ಅಂತ ಬುದ್ಧಿ ಇದೆ ಅಂತ ಗೊತ್ತಾದ್ರೆ ಕುತ್ತಿಗೆಗೆ ಬೆಲ್ಟ್ ಹಾಕೊಂಡು ಎಳ್ದಾಡ್ಬಿಡ್ತಾನೆ. ಎಲ್ಲರೂ ಹೂಮಾಹೆ ಮಾಡಿದ್ರೆ ಇವಳು ತಿಮ್ಮಜ್ಜ ಮಾಡ್ತಾವಳೆ. ತಿನ್ನು ಮಲ್ಕೋ ಜಗಳಾಡು. ಭೂಕಂಪ ಆದ್ರೂ ಗೊತ್ತಾಗಲ್ಲ, ಮೂಟೆ ತಂದು. ಬೈಕೋಳೋ, ಅದೆಷ್ಟು ಬೈಕೋತೀಯೋ ಬೈಕೋ. ಶಾಂತಮ್ಮ ಏನಾದ್ರೂ ಸುಮ್ಮನಿರು ಅಂತ ಹೇಳಿರ್ಲಿಲ್ಲ ಅಂದಿದ್ರೆ ನನ್ನ ಮಗನೇ ಬೈಗಳ್ದಲ್ಲೇ ಸಹಸ್ರನಾಮ ಮಾಡ್ಬಿಡ್ತಿದ್ದೆ ನಿಂಗೆ. ಉಸಿರು ತಗರು ಬಿಸ ಇದ್ದಂಗಿರ್ತದೆ. ಏನೋ ಬೇಬಿ, ನಂಗೆ ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ ಅಷ್ಟೇನಾ ಚಿನ್ನ, ನಾಳೆ ಬೆಳಿಗ್ಗೆ ಸಿಗ್ತೀನಿ ಬಿಡು. ನಾಳೆ ಅಂದ್ರೆ ಮನೆ ಹಾಳು, ಈಗಲೇ ಸಿಗ್ಬೇಕು. ಮನೆ ತಗೊಂಡ್ಬಂದಿದ್ಯಾ? ಇಲ್ಲ, ಬರ್ತಿದ್ದೀನಿ, ರೆಡಿ ಇರು. ನೋಡಿ ಖುಷಿ ಪಡ್ತೀನಿ. ಇವಾಗ ಹುಸಿ ಕಷ್ಟ ಆಯ್ತದೆ, ಆದ್ರೂ ಪರವಾಗಿಲ್ಲ, ನಿಂಗೋಸ್ಕರ ಬರ್ತೀನಿ. ಮನೆ ತಗೊಂಡ್ಬಂದು ಫೋನ್ ಮಾಡು. ನೋಡು, ಫೋನ್ ಮಾಡ್ತೀನಿ, ರಿಸೀವ್ ಮಾಡ್ಬೇಕು. ಮಲ್ಕೊಂಡೆ ಅಂತ ಹೇಳಿದ್ರೆ ನಾನ್ ಸುಮ್ಮನಿರಲ್ಲ ನೋಡು. ಅಯ್ಯ, ನೀನ್ ಬತ್ತೀಯ ಅಂದ್ರೆ ನಾನು ನಿದ್ದೆನೆ ಮಾಡಕ್ಕಿಲ್ಲ ಬೇಬಿ. ನೀನ್ ಬಂದು ಫೋನ್ ಮಾಡು. ಓಕೆ. ಪಿಂಕಿ ಬರಕ್ಕೆ ಇನ್ನೂ ಗೊತ್ತಾಯ್ತದೆ. ಅವಳು ಬರಗಂಟ ಕೋಳಿ ನಿದ್ದೆ ಮಾಡವ. ಹೆಂಗೋ ಬಂದು ಫೋನ್ ಮಾಡ್ತಾಳೆ. ಫೋನು ವೈಬ್ರೇಟ್ ಆಯ್ತದೆ. ಅವಾಗ ಎದ್ದು ಹೋಗ್ಬೋದು, ಪಿಂಕಿ ನೋಡ್ಬೋದು. ಫೋನಿಗೆ ಬೆಂಕಿ ಬಿತ್ತು. ಪಿಂಕಿ ನಮ್ಮತ್ಗೆ ಒಂದು ಪಾಠ ಹೇಳ್ಕೊಟ್ಟಿದ್ಲು. ಗಂಡನ್ ಸುದ್ದಿಗೆ ಯಾರೇ ಬಂದ್ರು ಕೈ ಪೊರ್ಕೆ ತಗೋ ಅಂತ. ಇವತ್ತು ತಗೋತೀನಿ ಕಣೆ ಕಡ್ಡಿ ಪೊರ್ಕೆನಾ. ಬಾ 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 ಬಾ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ